ಓಕೆ, ಈಗ ಮೂರನೇ ಮಾಡಲ್ ನೋಡ್ತಾ ಹೋಗೋಣ. ಸೊ ಮೂರನೇ ಮಾಡಲ್ ಬಂದ್ಬಿಟ್ಟು ಸೆಕೆಂಡ್. ಓಕೆ, ಸೊ ಮೂರನೇ ಮಾಡಲ್. ಸೊ ಇದು IoT ಬಿಸ್ನೆಸಸ್ ಯಾವ ತರ ವರ್ಕ್ ಆಗುತ್ತೆ ಅಂತ. ಓಕೆನಾ, ಸೊ ಇಲ್ಲಿ 7 ಕ್ವಶನ್ಸ್ ಇದೆ. ಓಕೆನಾ, ಸೊ 7 ಕ್ವಶನ್ಸ್ ಮೇಲೆ ಪ್ರಿಪೇರ್ ಆದ್ರೆ ಸಾಕು. ನೀವು ಒಂದು 20 ಮಾರ್ಕ್ಸ್ ಕೊಡಿದ್ರೆ ನೀವು ಒಂದು 15 ಇಲ್ಲ 16 ಅಟೆಂಡ್ ಮಾಡ್ಬೋದು. ಸೊ ಇದು ಬಿಸ್ನೆಸ್ ಯಾವ ತರ ವರ್ಕ್ ಆಗುತ್ತೆ ಅಂತ ಬರೋದಷ್ಟೇ. ಸೊ ಆಲ್ಮೋಸ್ಟ್ ಒಂದು ಸೊ ನೀವಿನ್ನು ಇನ್ ಡೆಪ್ತ್ ಆಗಿ ಟೆಕ್ಸ್ಟ್ ಬುಕ್ ನ ಯೂಸ್ ಮಾಡಿದ್ರೆ ನೀವು ಆಲ್ಮೋಸ್ಟ್ ಒಂದು 20 ಔಟ್ ಆಫ್ ತೆಗಿಬಹುದು. ಓಕೆನಾ, ನೆಕ್ಸ್ಟ್ ಇಲ್ಲಿ ಫಸ್ಟ್ನೇ ಕ್ವಶನ್ ಬಂದ್ಬಿಟ್ಟು ಎಕ್ಸ್ಪ್ಲೈನ್ ದಿ ಬಿಸ್ನೆಸ್ ಕೇಸ್ ಫಾರ್ ಯೂಸಿಂಗ್ IP ಆಸ್ ನೆಟ್ವರ್ಕ್ ಲೇಯರ್ ಫಾರ್ IoT. ಓಕೆನಾ, ಇದೊಂದು ಕ್ವಶನ್ಸ್ ನ ಮೇ ಬಿ ಕೇಳ್ಬೋದು. ನೆಕ್ಸ್ಟ್ ಎರಡನೇ ಕ್ವಶನ್, ವೈ ಇಸ್ ದೇರ್ ನೀಡೆಡ್ ಫಾರ್ ದಿ ಆಪ್ಟಿಮೈಸಿಂಗ್ IP ಇನ್ IoT ಎಕ್ಸ್ಪ್ಲೈನ್ ವಿತ್ ಎಕ್ಸಾಂಪಲ್ಸ್. ಇದೊಂದು ಮೇ ಬಿ ಕೇಳಿದ್ರು. ಇದಕ್ಕೆ ನೀವೇನೇನು ಆನ್ಸರ್ ಮಾಡಬೇಕು ಅಂದ್ರೆ, ಸೊ ಪವರ್, ಮೆಮೊರಿ, ಬ್ಯಾಂಡ್ ವಿಡ್ತ್, ಪ್ರೊಸೆಸಿಂಗ್ ಯಾವ ತರ ಆಗುತ್ತೆ ಅಂತ ನೀವು ಇನ್ ಡೆಪ್ತ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೇಕಾಗುತ್ತೆ. ನೆಕ್ಸ್ಟ್ ಹೌ IP ಪ್ರೋಟೋಕಾಲ್, ಮೂರನೇ ಕ್ವಶನ್, ಹೌ IP ಪ್ರೋಟೋಕಾಲ್ IP ಆಪ್ಟಿಮೈಸ್ಡ್ ಫಾರ್ ದಿ IoT ಎನ್ವಿರಾನ್ಮೆಂಟ್ಸ್, ಡಿಸ್ಕ್ರೈಬ್ ವೇರಿಯಸ್ ಸ್ಟ್ರಾಟಜೀಸ್. ಸೊ ನೀವು ಅದಕ್ಕೆ ಏನೇನು ವೇರಿಯಸ್ ಸ್ಟ್ರಾಟಜೀಸ್ ಇದಾವೆ ಅವನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಇದಕ್ಕೆ ಇನ್ಕ್ಲೂಡ್ ಯಾವ ಪ್ರೋಟೋಕಾಲ್ಸ್ ಇದಾವಲ್ಲ ನಾನು ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಫಸ್ಟ್ ಮತ್ತೆ ಎರಡನೇ ಇದರಲ್ಲಿ. ಸೊ ಅಷ್ಟು ಪ್ರೋಟೋಕಾಲ್ಸ್ ನ ಎಕ್ಸ್ಪ್ಲೇನ್ ಮಾಡ್ಬೇಕಾಗುತ್ತೆ ಇಲ್ಲಿ. ಸೊ ಇನ್ ಡೆಪ್ತ್ ಇಲ್ಲಿ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೇಕಾಗುತ್ತೆ. ನೆಕ್ಸ್ಟ್ ನಾಲ್ಕನೇ ಕ್ವಶನ್, ಡಿಸ್ಕ್ರೈಬ್ ದಿ ಡಿಫರೆಂಟ್ ಪ್ರೊಫೈಲ್ಸ್ ಅಂಡ್ ಕಂಪ್ಲೇಂಟ್ಸ್ ನೀಡೆಡ್ ಫಾರ್ ದಿ ಯೂಸಿಂಗ್ IP ಇನ್ IoT ಅಪ್ಲಿಕೇಶನ್ಸ್. ಓಕೆ, ಸೊ ಇದನ್ನ ಮೇ ಬಿ ಕ್ವಶನ್ಸ್ ನ ಕೇಳಬಹುದು. ಅದೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಿ ಮೋಸ್ಟ್ ಆಗಿ. ನೆಕ್ಸ್ಟ್ ಐದನೇ ಕ್ವಶನ್, ಡಿಸ್ಕಸ್ ದಿ ಅಡ್ವಾಂಟೇಜಸ್ ಅಂಡ್ ಲಿಮಿಟೇಷನ್ ಆಫ್ ಯೂಸಿಂಗ್ IP ಇನ್ ಲೋ ಪವರ್ಡ್ ಅಂಡ್ ಲಾಸಿ IoT ನೆಟ್ವರ್ಕ್ಸ್. ಇದೊಂದು ಮೇ ಬಿ ಕ್ವಶನ್ಸ್ ನ ಕೇಳಬಹುದು. ಇದು ನೆನ್ಪಿಟ್ಕೊಂಡಿರಿ. ನೆಕ್ಸ್ಟ್ ಆರನೇ ಕ್ವಶನ್ಸ್, ಎಕ್ಸ್ಪ್ಲೈನ್ ಹೌ 6 ಲೋ WPAN ಹೆಲ್ಪ್ಸ್ ಇನ್ ಆಪ್ಟಿಮೈಸಿಂಗ್ IP ಫಾರ್ IoT. ವಾಟ್ ಆರ್ ದಿ ಇಟ್ಸ್ ಬೆನಿಫಿಟ್ಸ್ ಅಂಡ್ ಲಿಮಿಟೇಷನ್ಸ್. ಏನೇನ್ ಬೆನಿಫಿಟ್ಸ್ ಇದೆ ಮತ್ತೆ ಏನೇನ್ ಲಿಮಿಟೇಷನ್ಸ್ ಇದೆ ಈ ಪ್ರೋಟೋಕಾಲ್ 6 ಲೋ WPAN ಅಂತ ನಾವು ಕರಿಬಹುದು. ಸೊ ಏನೇನಿದೆ ಅಂತ ಇಲ್ಲಿ ಎಕ್ಸ್ಪ್ಲೇನ್ ಮಾಡೋಕೆ ಇನ್ ಡೆಪ್ತ್ ಆಗಿ. ನೆಕ್ಸ್ಟ್ ಏಳನೇ ಕ್ವಶನ್, ವಿತ್ ನೀಟ್ ಡಯಾಗ್ರಾಮ್ ಎಕ್ಸ್ಪ್ಲೇನ್ ಹೌ IP ಸ್ಟ್ಯಾಕ್ ಈಸ್ ಅಡಾಪ್ಟೆಡ್ ಫಾರ್ IoT ಅಪ್ಲಿಕೇಶನ್ಸ್. ಯಾವ ತರ IP ಸ್ಟ್ಯಾಕ್ ಅಡಾಪ್ಟೆಡ್ ಫಾರ್ ದಿ IoT ಅಪ್ಲಿಕೇಶನ್ ಅಡಾಪ್ಟ್ ಮಾಡ್ಕೊಂಡಿದೆ ಅಂತ ನೀವು ಬರೆಯಬೇಕಾಗುತ್ತೆ. ಓಕೆನಾ, ಸೊ ಇದಿಷ್ಟು ಮೂರನೇ ಮಾಡಲ್ ಅಲ್ಲಿ ಬರೋ ಇಂಪಾರ್ಟೆಂಟ್ ಕ್ವಶನ್ಸ್. ಸೊ ಇಷ್ಟು ಪಾಸ್ ಆದ್ರೆ, ಇಷ್ಟು ಓದ್ಕೊಂಡ್ರೆ ಸಾಕು, ನೀವು ಒಂದು 15 to 18 ಮಾರ್ಕ್ಸ್ ತೆಗಿಬಹುದು. ಯಾಕಂದ್ರೆ ಇದು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಇದೇ ಕೊಡ್ತಾರೆ ಅಂತ. ಆಯ್ತಾ, ಅದಕ್ಕೋಸ್ಕರ ಸೊ ನಾನು 15 to 18 ಹೇಳಿದೀನಿ. ಸೊ ಬೇಸ್ಡ್ ಆನ್ ನಿಮ್ ವರ್ಕ್ ಇದೇ ಕ್ವಶನ್ ಕೇಳಿದ್ರೆ ನೀವು ಔಟ್ ಆಫ್ 20 ತೆಗಿಬಹುದು. ಓಕೆನಾ.